ನಮಸ್ಕಾರ, ನೀವು ನೋಡ್ತಿದ್ದೀರಾ ಆರ್ಸಿ ನ್ಯೂಸ್ ಕನ್ನಡ. ನಾನು ಮಂಜುಳಾ. ತಾಳಿಕೋಟೆ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಪಾಲನಾ ಸಭೆ. ಆಗಸ್ಟ್ 26ರಂದು ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಸ್ಮರಣಾರ್ಥವಾಗಿ ಆಚರಿಸಲಿರುವ ಈದ್ ಮಿಲಾದ್ ಹಬ್ಬದ ನಿಮಿತ್ತವಾಗಿ ತಾಳಿಕೋಟೆ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಪಾಲನಾ ಸಭೆ ಹಮ್ಮಿಕೊಳ್ಳಲಾಯಿತು. ಸಭೆಯ ಅಧ್ಯಕ್ಷತೆ ವಹಿಸಿ ತಾಳಿಕೋಟೆ ಪಿಎಸ್ಐ ಜ್ಯೋತಿ ಕೋತಾ ಅವರು ಮಾತನಾಡಿ, ಈದ್ ಮಿಲಾದ್ ಹಬ್ಬವನ್ನು ಪಟ್ಟಣದಲ್ಲಿ ಪರಸ್ಪರ ಪ್ರೀತಿ, ಶಾಂತಿ ಹಾಗೂ ಸೌಹಾರ್ದತೆಯೊಂದಿಗೆ ಆಚರಿಸಿ ಯಾವ ಕಾರಣಕ್ಕೂ ಕಾನೂನು ಸುವ್ಯವಸ್ಥೆ ಕೆಡದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿ, ಇದಕ್ಕಾಗಿ ಇಲಾಖೆಯಿಂದ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು ಎಂದರು. ಮುಸ್ಲಿಂ ಸಮಾಜದ ಮುಖಂಡ ಮೋದಿನಸ ನಗಾರ್ಜಿ ಅವರು ಮಾತನಾಡಿ, ಪಟ್ಟಣದಲ್ಲಿ ಈದ್ ಮಿಲಾದ್ ಹಬ್ಬದ ಯಾವುದೇ ರೀತಿಯ ದೊಡ್ಡ ಕಾರ್ಯಕ್ರಮ ಹಾಗೂ ಮೆರವಣಿಗೆ ಇರುವುದಿಲ್ಲ. ಕೇವಲ 3 ಬಡಾವಣೆಗಳಲ್ಲಿ ಸಿಹಿ ವಿತರಿಸುವ ಕಾರ್ಯಕ್ರಮವನ್ನು ನಮ್ಮ ಯುವಕರು ಹಮ್ಮಿಕೊಂಡಿದ್ದಾರೆ. ಅವುಗಳನ್ನು ಸಹ ಶಾಂತಿ ರೀತಿಯಿಂದ ನೆರವೇರಿಸಲಾಗುವುದು ಎಂದರು. ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಹಬೂಬಾ ಚೋರಗಸ್ತಿ, ಕಾಂಗ್ರೆಸ್ ಯುವ ಮುಖಂಡ ಫಯಾಜ್ ಉತ್ನಾಳ, ಸಮಾಜ ಸೇವಕರಾದ ಮೊಹಮ್ಮದ್ ಶಫೀಕ್ ಇನಾಮಧಾರ, ನದೀಂ ಕಡು, ಎಎಸ್ಐಗಳಾದ ಸಿಎಸ್ ಬಂಗಿ, ಬಿಜಿ ಬಲ್ಕರ್, ಸಿಬ್ಬಂದಿಗಳಾದ ಎಂಎಲ್ ಪಟ್ಟೇದ, ಸಿದ್ದನಗೌಡ ದೊಡ್ಮನಿ, ಪ್ರಭುಗೌಡ ಎಸ್ಜಿ, ವೀರೇಶ್ ಬಿರಾದಾರ, ಎಸ್ಎಸ್ ಗಿರಿಸಾಗರ, ಸೈಫನ್ ಕುರಿ, ಬಿಎಸ್ ಬಿಳಗಿ, ರವಿ ಬಿರಾದಾರ, ಬಸವರಾಜ್ ಹಡಗಲಿ ಮತ್ತಿತರರು ಹಾಜರಿದ್ದರು. ವರದಿ ರಮೇಶ್ ದಲ್ಲಾಳಿ, ಆರ್ಸಿ ನ್ಯೂಸ್ ಕನ್ನಡ ಚಾನೆಲ್, ತಾಳಿಕೋಟೆ. ನೋಡಿ ಎಚ್ಚರಿಕೆಯಿಂದ ಮಾಡಬೇಡ ಅಂತ ಹೇಳಲ್ಲ, ಮಾಡ್ರಿ. ಇದ್ರೊಳಗೆ ಆದಷ್ಟು ನೀವು ಕಡಿಮೆ ಮಾಡೋದು ಪ್ರಯತ್ನ ಮಾಡಿ. ಯಾಕಂದ್ರೆ ನಮ್ಮ ಪರಾಜಿಯವರು ಇದೆಲ್ಲ ಮಾಡ್ಲಿಕ್ಕೆ ನಮ್ಗೆ ತಡಲಿಕ್ಕೆ ಬಂದವರು, ಅದು ನಾವು ಮಾಡಿ ಮತ್ತೊಂದು ತಾಳಿಕೋಟೆಯಲ್ಲಿ ಒಂದು ಯಾವತ್ತೂ ಅಂತ ವಾತಾವರಣ ನಡೆಸೋ ಪ್ರಯತ್ನ ಮಾಡೋದು ಬೇಡ. ನಮ್ಮಲ್ಲಿ ಎಲ್ಲ ಯುವಕರಲ್ಲಿ ನಮ್ಗೊಂದು ವಿನಂತಿ ಏನಂದ್ರೆ, ನೀವು ಮಾಡ್ರಿ, ನಿಮ್ಗೆ ಯಾವ ಥರ ಮಾಡ್ಕೋತೀವಿ ಮಾಡಿ ಡಿಜೆ ಹಚ್ಚಿ ಡ್ಯಾನ್ಸ್ ಮಾಡೋದು, ಕುಡಿಯೋದು ಏನಂತ ಬಟ್ಟೆ ಆದಂತ ಮಾಡೋದು ಬೇಡ. ತಾಳಿಕೋಟೆಯಲ್ಲಿ ಅದೆಲ್ಲ 30-40 ವರ್ಷ ಮಾಡ್ತಿದ್ರು, ಬಿಟ್ಟಾರೆ ಎಲ್ಲ ಹಿರಿಯರು ಬಿಟ್ಟಾರಂಗಿಲ್ಲ. ನಾವು ಅದಕ್ಕೆ ಇದು ಮಾಡ್ಕೊಂಡು ಎಲ್ಲರೂ ಕೂಡ ಹೊಂದಾಣಿಕೆ ಆಗಿ ಕೊಲ್ಲಪುರ ಬೇಡ ಅಂತ ಹುಡುಗರು ಅಂತ ನಿಮ್ಗೆ ಅವ್ರಿಗೆ ಏನೋ ಅಂತ ಇದು ಆಗ್ಬಾರ್ದು. ಸರಿ, ನಾನು ರಿಕ್ವೆಸ್ಟ್, ನಮ್ಮಲ್ಲಿ ಈ ದಿನಾಚರಣೆಯನ್ನು ಮಾಡಾಕಿರ್ತೀರಿ, ನೀವು ಶಾಂತತೆಯಿಂದ ಮಾಡಿರಿ. ಅದು ಏನೇನು ಮಾಡ್ತೀರಿ, ಕುಟುಂಬ ಅದು ಮಾಡಲಿಕ್ಕೆ ಕಮ್ಮಿ ಚಾವು ಮಾಡಿರಿ. ಡಿಜೆ ಹಚ್ಚಿ कोई भी ऐसा ये ना हो, क्योंकि रुकावट ना बने, कोई भी ऐसे काम ना हो. हमारी गुजारिश है. ನಾವೇ ಚಲೋ ಇರ್ತೀವಿ, ಬಟ್ ಬೇರೆದವ್ರನ್ನ ಎದುರಿಗೆ ನಾವು ಚಲೋ ಅಂತ ಇರ್ತಾರ ನಾವು ಬಾಳ್ಸಾಗಿಲ್ಲ. ಅವ ಹೆಂಗಿರ್ತಾನೆ ಗೊತ್ತಿಲ್ಲ. ಜಗಳ ಆಗೋದು ಅವತ್ತು ಸಣ್ಣವಾಗಿ ದೊಡ್ಡವಾಗಿದ್ರು. ಹಂಗಾಗಿ ಶಾಂತಿಯಿಂದ ಕೂಡಿದ ಶಾಂತಿಯಿಂದ ಇರ್ಲಿ. ನೋಡಿ ಎಚ್ಚರಿಕೆಯಿಂದ ಮಾಡಿ. ನಾವು ಮಾಡಬೇಡ ಅಂತ ಹೇಳಲ್ಲ, ಮಾಡ್ರಿ. ಇದ್ರೊಳಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ನೋಡ್ತಾ ಇರಿ ಆರ್ಸಿ ನ್ಯೂಸ್ ಕನ್ನಡ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.